ಗುರು ಪ್ರೆಸೆಂಟ್ ಈಗ ತುಳಜಾಪುರ ಬೈಪಾಸಲ್ಲಿದ್ದೀವಿ. ನೋಡ್ತಾ ಇರ್ಬೋದು ನನ್ನ ಗಾಡಿಯಲ್ಲಿ ನಿಂತಿದೆ. IBM ಹಾಕಿದ್ದೀನಲ್ಲ ಅದಕ್ಕೆ ಕಾಣ್ತಾ ಇಲ್ಲ. ಬನ್ನಿ ಹಿಂದೆಗಡೆ ಟೈರ್ ಎಷ್ಟು ಹೀಟ್ ಆಗಿದೆ ಫಸ್ಟ್ ನೋಡೋಣ. ಟನ್ನೇಜ್ ಏನಿಲ್ಲ, ಬಿಸ್ತಲ್ಲಿ ಓಡಿಸ್ಕೊಂಬನ್ನಲ್ಲ, ಸ್ವಲ್ಪ ಲೈಟಾಗಿ ಹೀಟ್ ಆಗಿರ್ಬೋದು. ಹೀಟೇ ಇಲ್ಲ, ಡ್ರಿಂಕ್ಸ್ ತೋರಿಸ್ಲಿಲ್ಲಲ್ಲ ನನಗೆ. ಈ ರೇಂಜಿಗೆ ಆಗೋಗಿದೆ. ಟಾರ್ಪಲ್ಲೆಲ್ಲ ಕರೆಕ್ಟಾಗಿದೆ ಗುರು. ಇದೇ ಬೈಪಾಸು. ಹೀಗೆ ಸ್ಟ್ರೈಟ್ ಹೋದರೆ ಅಲ್ಲಿ ದೇವ್ರದ್ದು ಫೋಟೋ ಇದೆ, ಆದಷ್ಟು ಫೋಕಸ್ ಮಾಡ್ತೀನಿ. ಗಾಡಿಗಳು ಬರ್ತಾ ಇದೆಯಲ್ಲ ನೋಡಿ, ಅದು ದೇವ್ರ ಫೋಟೋ. ಚೂರು ಸ್ಟ್ರೈಟ್ ಹೋಗ್ಬೇಕಷ್ಟೇ, ಒಂದು 4-5 ಕಿಲೋಮೀಟ್ರ್ ಇದೆ. ಬನ್ನಿ ನಾವು ಇಲ್ಲಿಂದ ಮೂವ್ ಮಾಡೋಣ. ಈಗ ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ ಆಗಿದೆ. 7 ಅಂದರೆ ಇನ್ನೊಂದು 4-5 ಅವರ್ ಹೊಡೆದು ಮನೆ ಕಾಣೋಣ. ಇಲ್ಲಿಂದ ನಾಗ್ಪುರ್ ಇನ್ನೂ 550 ಕಿಲೋಮೀಟ್ರ್ ಐತೆ. ನೋಡೋಣ, 5 ಅವರಿಗೆ ಅಟ್ಲೀಸ್ಟ್ ಏನಿಲ್ಲ ಅನ್ನೋ ಒಂದು 200 ಕಿಲೋಮೀಟ್ರ್ ಹೊಡಿಬೋದು ಅಂದ್ಕೊತೀನಿ. ನೋಡೋಣ, ದೇವ್ರ ದಯೆಯಿಂದ ಈ ರೋಡು ನಾಗ್ಪುರ್ ತನಕನೂ ಹಿಂಗೆ ಇದ್ದರೆ ತುಂಬ ಖುಷಿ ಆಗ್ಬಿಡುತ್ತೆ. ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಗುರು. ಇವತ್ತು ಬೆಳಗ್ಗೆ ಆಗಿದೆ, ಟೈಮ್ 7 ಗಂಟೆ ಆಗಿದೆ. ಡಾಬಾ ಹತ್ರ ಹಾಕೊಂಡು ಮನಿಕೊಂಡಿದ್ದೆ. ನೋಡ್ತಾ ಇರ್ಬೋದು ನನ್ನ ಗಾಡಿಯಲ್ಲಿದೆ, ಇದೇ ಡಾಬಾ. ರಾತ್ರಿ 11:30 ಆಯಿತು, ಸಿಕ್ಕಾಪಟ್ಟೆ ನಿದ್ದೆ ಬಂತು, ಹಂಗಾಗಿ ಮನಿಕೊಂಡಿಲ್ಲೇ. ಬನ್ನಿ ಇಲ್ಲಿಂದ ಬಿಡೋಣ. ನನ್ನ ಗಾಡಿ ಅಲ್ಲಿ ನಿಲ್ಸಿದ್ದೀನಿ. ನಾವಿದ್ದೀವಿ ಪ್ರೆಸೆಂಟು ನಾಗ್ಪುರು ಬೈಪಾಸಲ್ಲಿ. ಇದೇ ಹೋಟ್ಲು, ಇಲ್ಲೇ ಹೋಗಿ ಊಟ ಮಾಡ್ಕೊಂಬಂದೆ. ದಾಲ್ ರೋಟಿ ತಿನ್ಕೊಂಬಂದಿದ್ದೀನಿ. ಇನ್ನೂ ಇಲ್ಲಿಂದ 1000 ಕಿಲೋಮೀಟ್ರ್ ಹೋಗಬೇಕು. ಸಿಕ್ಕಾಪಟ್ಟೆ ಬಿಸಿಲು ಕಂಡುಬಿಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೊಡೋಣ ಅಂತ ಗಾಡಿ ನಿಲ್ಲಿಸಿದ್ದೀನಿ. ರೋಡ್ ಕ್ರಾಸ್ ಮಾಡೋ ಸಿಕ್ಕಾಪಟ್ಟೆ ಡೇಂಜರ್ ಗುರು. ಸಿಕ್ಕಾಪಟ್ಟೆ ಸ್ಪೀಡಾಗಿ ಬರ್ತಾವೆ ಗಾಡಿಗಳು. ಬನ್ನಿ ಇಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಎಲ್ಲರ ಮರದ ನೆರಳಿರೋ ಜಾಗದಲ್ಲಿ ನೋಡಿಕೊಂಡು ಸ್ವಲ್ಪ ಹೊತ್ತು ನಿಲ್ಲಿಸಿ ಇಲ್ಲಿಂದ ಬಿಡ್ತಾಯಿದ್ದೀವಿ. ಇನ್ನೊಂದು 250 ಕಿಲೋಮೀಟ್ರ್ ಐತೆ ಗುರು ರಾಯ್ಪುರು. ಸೀದಾ ರಾಯ್ಪುರ್ಗೆ ಹೋಗೋಣ. 4 ಅವರ್ 50 ನಿಮಿಷ ತೋರಿಸ್ತಾ ಇದೆ. ಒಂದು 8:30-9 ಗಂಟೆಗೆ ರೀಚ್ ಆಗ್ತೀವಿ ಛತ್ತೀಸ್ಗಢ ಚೆಕ್ ಪೋಸ್ಟಿಗೆ. ನೋಡೋಣ, ಅಲ್ಲಿ ತನಕ ಹೋಗೋಣ. ಅದಾದಮೇಲೆ ನೋಡೋಣ ರೋಡ್ ಹೆಂಗಿದೆ ಏನೋ ಗೊತ್ತಿಲ್ಲ ನನಗೆ. ಈಗಲೇ ನೋಡ್ತಾ ಇರ್ಬೋದು, ಪ್ಯಾಚ್ ಥರ ಇದೆ ರೋಡು. ಇವತ್ತು ಶಿವರಾತ್ರಿ ಬೇರೆ ಗುರು. ಗಣಪತಿ ಪೂಜೆ ಮಾಡೋಣ ಅಂದರೆ ಹೂವನೂ ಸಿಗಲಿಲ್ಲ, ಏನೂ ಇಲ್ಲ ಈ ಕಡೆ. ನೋಡೋಣ, ಅಲ್ಲೆಲ್ಲರ ಮುಂದೆ ಹಾಲ್ಟ್ ಆದರೆ ಸಿಟಿ ಒಳಗಡೆ ಹೋಗಿ ಹೂವಾಗಿ ಎಲ್ಲ ತೊಗೊಂಬಂದ್ಬಿಡ್ತೀನಿ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣಂತೆ. ಡೀಸೆಲ್ ನೋಡ್ತಾ ಇರ್ಬೋದು, ಫುಲ್ಲು ಎಂಡಲ್ಲಿದೆ. ಮತ್ತೆ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಳೋಣಂತೆ. ಯಾಡ್ಲೂ ಒಂದು ಪಾಯಿಂಟ್ ಐತೆ ಅಷ್ಟೇ. ಇನ್ನೇನು ಶೋರೂಮ್ದೆಲ್ಲ ಐಚರ್ದು ಸಿಗುತ್ತೆ ನೋಡಿ. ಲೆಕ್ಕಿದ್ದಾರೆ ಅಲ್ಲಿ ಡಬ್ಬದಲ್ಲಿ. ಸೆಂಟ್ರಲ್ ಡಬ್ಬ ಇದೆ ನೋಡಿ, ಬ್ಲ್ಯಾಕ್ ಕಲರು ಮ್ಯಾಕ್ಸ್, ಅದೇ ಶೋರೂಮ್ ಡಬ್ಬ. ಆದರೆ ಇದರಲ್ಲಿ ಕಲಬೆರಕೆ ಆಗಿರುತ್ತೆ, ಹಂಗಾಗಿ ತೊಗೊಳಲ್ಲ. ಶೋರೂಮ್ದೇ ಬೆಸ್ಟು. ಮನೆ ಇಲ್ಲಿಂದ ಸೀದಾ ರಾಯ್ತಾ ಇರ್ಬೋದು. 11,000ಕ್ಕೆ 21 ಲೀಟ್ರು 656 ml ಬಂದಿದೆ. ಈಗ ಆರಾಮಾಗಿ ಇಷ್ಟರಲ್ಲಿ ಹೋಗ್ಬಿಡುತ್ತೆ. 90 ರೂಪಾಯಿ ಲೀಟ್ರ್ ಬರೋ, ಪರವಾಗಿಲ್ಲ, ಒಳ್ಳೆ ರೇಟ್ ಐತೆ. ಇದರಲ್ಲಿ ಚೆಕ್ ಮಾಡಿದೆ ನಾನು ಗೂಗಲಲ್ಲಿ, ಜಾರ್ಖಂಡು ಸೇಮೇ ಇದೆ, 1 ರೂಪಾಯಿ ಹೆಚ್ಚು ಕಮ್ಮಿ. ನೋಡ್ತಾ ಇರ್ಬೋದು, ಫುಲ್ ಪಾಯಿಂಟಿಗೆ ಇನ್ನೊಂದು ಪಾಯಿಂಟ್ ಕಡಿಮೆ ಇದೆ. ಬನ್ನಿ ಇಲ್ಲಿಂದ ಬಿಡೋಣ. ನೋಡ್ತಾ ಇರ್ಬೋದು, ಇದೇ ಮಹಾರಾಷ್ಟ್ರ ಕಾಟ. ಎಕ್ಸಿಟ್ ಆದರೆ ಇದು ಛತ್ತೀಸ್ಗಢ. ಮುಂದಕ್ಕೆ ಹೋದರೆ ಒಂಚೂರು. ನನ್ನ ಗಾಡಿ ಅಲ್ಲಿ ನಿಲ್ಲಿಸಿದ್ದೀನಿ. ನೋಡ್ತಾ ಇರ್ಬೋದು, ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಮುಂದೆ ಒಂದು ಬಿಲ್ಡಿಂಗ್ ಕಾಣ್ತಾ ಇರ್ಬೋದು, ನಿಮಗೆ ಜೂಮ್ ಮಾಡ್ತೀನಿ ನೋಡಿ. ಬಿಲ್ಡಿಂಗ್ ಒಳಗಡೆ ಹೋಗಬೇಕು ನೋಡಿ. ಪ್ರತಿಯೊಂದು ಗಾಡಿನೂ ಕಾಟ ಮಾಡೇ ಬಿಡೋದು. ಒಂದು ಚೂರು ಒಂದು 10 kg 15 kg ಬಂದ್ರೂ ಇದೇ ಕಾಟದಲ್ಲೇ
ಇದೊಂದು ಸುಮಾರು ಕಡೆ ಇದೆ ಗುರು. ಎಲ್ಲ ಎಂಟ್ರಿ ಪಾಯಿಂಟಲ್ಲೂ ಎಕ್ಸಿಟ್ ಪಾಯಿಂಟಲ್ಲೂ ಇದೇ ಥರ ಕಾಟ ಇದೆ ಮಹಾರಾಷ್ಟ್ರದಲ್ಲಿ. ಹುಷಾರಾಗಿ ನೋಡ್ಕೊಂಬರ್ಬೇಕು. ಸಿಕ್ಕಾಬಟ್ಟೆ ಅಂದರೆ 10 kgನೂ ಬಿಡೋಲ್ಲ ಗುರು. 22,000 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ. ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಈ ಥರ ಅಲ್ಲಿ ಕ್ಲೋಸ್ ಆಗಿದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದ್ರ ಮೇಲೆ ನಿಂತ್ಕೊಂಡ್ರೆ ಆಟೋಮೆಟಿಕಲ್ಲಿ ತೂಕ ಬರುತ್ತೆ ಗುರು. ಫೈನಲಿ ಅಲ್ಲೆಲ್ಲ ನಾಯಿಗಳಿಗೆ ಬಿಸ್ಕೆಟ್ ಹಂಚ್ಬಿಟ್ಟು ಬರ್ತಾಯಿದ್ದೀನಿ. ಈ ಥರ ಹೇಳೋಕ್ಕೆ ಒಂಥರ ಆಗ್ಬಿಡುತ್ತೆ. ಇಂಥ ಕೆಲಸದಲ್ಲಿದ್ದು ಕೆಟ್ಟ ಪದಗಳೇ ಬರ್ತಾಯಿದೆ ಗುರು ನನ್ನ ಬಾಯಲ್ಲಿ. ಸುಮ್ಮನೆ ಭಿಕ್ಷೆನಾರ ಬೇಡಲ್ಲ ಗುರು. ಆ ಪದವಿಗೂ ಸುಮ್ಮನೆ ಇಲ್ದಿದ್ದೆಲ್ಲ ಇದು ಮಾಡ್ತಾರೆ. ಅಲ್ಲ, ಗೋರ್ಮೆಂಟಿಂದ ಅಷ್ಟೊಂದು ಸಂಬಳ ಬರುತ್ತೆ, ಡ್ರೈವರ್ಗಳು ಹೊಟ್ಟೆ ಮೇಲೆ ಹೊಡಿತಾರ. ನೀವು ನಂಬಲ್ಲ, ಒಂದು ಕಡೆ 500, ಇನ್ನೊಂದು ಕಡೆ 200, 700 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ಹಾಂ, ಅಲ್ಲಿ ಎಂಟ್ರಿಲಿ 1,500 ಇಸ್ಕೊಂಡ್ರು. ಆಮೇಲೆ ಗೋವಾದಲ್ಲಿ 300 ರೂಪಾಯಿ ಇಸ್ಕೊಂಡಿದ್ದಾರೆ. ಅಲ್ಲ, ನೀವು ಯೋಚನೆ ಮಾಡಿ, ಒಂದೊಂದು ಗಾಡಿಗೆ 200-300 ರೂಪಾಯಿ ಅಂದರೆ ದಿನಕ್ಕೆ ಲಕ್ಷಾಂತರ ಗಾಡಿಗಳು ಓಡಾಡ್ತವೆ. ಗೋರ್ಮೆಂಟ್ ಸಂಬಳನೇ ಅವಶ್ಯಕತೆ ಇಲ್ಲ ಇವರಿಗೆ. ಇದು ಯಾಕೆ ಗೋರ್ಮೆಂಟ್ಗಳೇನು ಸಪೋರ್ಟಲ್ಲಿದ್ದಾರೆ ಏನು ಒಂದು ಗೊತ್ತಿಲ್ಲ ಗುರು. ಇಷ್ಟೊಂದು ಲೀಗಲ್ಲಾಗಿ ಇವರೆಲ್ಲ ಇಷ್ಟೊಂದು ದುಡ್ಡು ಮಾಡ್ತವ್ರೆ. ಹಾಂ, ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಿಡಲ್ಲ. ಅದರಲ್ಲಿ ಬೇರೆ ಬ್ಲ್ಯಾಕ್ ಮೇನ್ಗಳು ಹಾಕೇ ಸಾಕ್ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ನೀನು ಗಾಡಿ ಹಂಗೆ ಎತ್ಕೊಂಡು ಹೋಗ್ತೇನೆ ನೋಡ್ಬಿಡೋಣ, ಹಂಗೆ ಹಿಂಗೆ. ಇವರು ಕೇಳೋಕ್ಕೆ ಆಗಲ್ಲ ಗುರು ನಿಜವಾಗ್ಲೂ. ಒಂದೊಂದು ಟೈಮು ಈ ಬಾರ್ಡ್ರುಗಳು ನೆನೆಸ್ಕೊಂಡ್ಬಿಟ್ರೆ ಯಾವ ಗಾಡಿನೂ ಬೇಡ ಏನೂ ಬೇಡ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ. ಅಲ್ಲ ಗುರು, ಒಂದು ಪೊಲೀಸ್ ಯೂನಿಫಾರ್ಮ್ ಹಾಕಿ ಭಿಕ್ಷೆ ಬೇಡ್ತಾರೆ ಡ್ರೈವರ್ಗಳ ಹತ್ರ ಅಂದರೆ ಅವ್ರಿಗೆ ಬೆಲೆ ಎಲ್ಲಿ ಉಳ್ಕೊಂತು? ಅಲ್ಲ, ಪದವಿ ಗೌರವ ಘನತೆ ಏನು ಆಗಬೇಡ ಗುರು. ಟೈಮ್ ಬಂದು 10:30 ಆಗಿದೆ. ಈಗ ಜಸ್ಟ್ ಎದ್ದು ಗಾಡಿ ಮೂವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ಲು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀನಿ. ಎಲ್ಲಿದ್ದೀವಪ್ಪ ಅಂದರೆ ರಾಯ್ಪುರಲ್ಲಿದ್ದೀವಿ ನಾವು ಎಕ್ಸಾಕ್ಟು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಾಮ್ಗಳು. ಬೆಂಗಳೂರು ಒಂದೇ ಜಾಮ್ ಅಂದ್ಕೊಂಡಿದ್ದೆ ನಾನು. ಎಲ್ಲ ಕಡೆನೂ ಬರೀ ಜಾಮ್ಗಳೇ ಸಿಗ್ತಾಯಿದೆ. ಪೊಲೀಸ್ನವ್ರದ್ದು ಬೇರೆ ಕಾಟಾಗರು. ನಾನು ನೈಟೇ ಹೊಡಿಲಿಲ್ಲ. ಅತ್ಲಾಗಿ ನೈಟು 10 ಗಂಟೆಗೆ ನಿದ್ದೆ ಬಂದುಬಿಡ್ತು, ಮನೆಕೊಂಬಿಟ್ಟೆ. ರಿಸಿಪ್ಟ್ ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ನಿದ್ದೆಗಣ್ಣಲ್ಲಿ ಒಂದೇ ಒಂದು ಯಾವ್ದಾರ ಹಂಸು ಇಲ್ಲ ಗುಂಡಿ ಇಳಿಸಿದ್ರೆ ಬಾಟ್ಲು ಹೊಡೆದೋಗ್ಬಿಡುತ್ತೆ ಗುರು. ನೋಡ್ತಾ ಇರ್ಬೋದು, ನಮ್ಮ ಬೆಂಗಳೂರಲ್ಲೂ ಸೇಮ್ ಇದೇ ಥರನೇ ಸಿಂಹ ಇದೆ. ಯಾವ ರೋಡು ಏನು ಅಂತ ನೀವೇ ಕಮೆಂಟ್ ಮಾಡಿ. ನೋಡಿ, ಅಲ್ಲಿ ಒಂದು ಚಕ್ರ ಹಾಕಿದ್ದಾರೆ, ಅದು ರೊಟೇಷನ್ ಆಗ್ತಾಯಿದೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು. ರಾಯ್ಪುರ್ ಸಿಟಿ ಈ ಥರ ಇದೆ ಗುರು. ಚೆನ್ನಾಗಿದೆ, ಪರವಾಗಿಲ್ಲ. ಅಂದರೆ ಪೊಲೀಸ್ನವ್ರು ಮಾತ್ರ ಭಯಂಕರ ತೊಂದರೆ ಕೊಡ್ತಾರೆ ಗುರು ಇಲ್ಲಿ. ಬನ್ನಿ ಫಸ್ಟು ಈ ಸಿಟಿ ಎಕ್ಸಿಟ್ ಆಗಿಬಿಡೋಣ. ಇಲ್ಲಿಂದ ಇನ್ನು ಅನ್ಲೋಡಿಂಗ್ ಪಾಯಿಂಟು 550 ಕಿಲೋಮೀಟ್ರ್ ಐತೆ ಅಷ್ಟೇ. ಫಸ್ಟ್ ಇಲ್ಲಿಂದ ಸಿಟಿ ಎಕ್ಸಿಟ್ ಆಗಿಬಿಟ್ಟು ಟಿಫನ್ ಏನೂ ಮಾಡಿಲ್ಲ ಗುರು. ಟಿಫನ್ ಏನೋ ತಿನ್ಕೊಂಡು ಆರಾಮಾಗಿ ಹೋಗೋಣಂತೆ. ಇನ್ನೊಂದು 550 ಕಿಲೋಮೀಟ್ರ್ ಅಲ್ವಾ, ನನ್ನ ಪ್ರಕಾರ ಒಂದು 13-14 ಅವರ್ ಆಗುತ್ತೆ. ಮತ್ತೆ ಚೆಕ್ ಪೋಸ್ಟಲ್ಲಿ ಇಲ್ಲಿ ಎಂಟ್ರಿ ಮಾಡಿಸಿರೋದಲ್ಲಿ ಮತ್ತೆ ಕ್ಲಿಯರ್ ಮಾಡಿಸ್ಬೇಕು. ನೋಡೋಣ ಅಲ್ಲೆಷ್ಟು ತೊಗೊತಾರೆ ಅಂತ. ಈಗಲೇ ಆಲ್ರೆಡಿ ಏನಿಲ್ಲ ಅಂದರೂ 3,000 ರೂಪಾಯಿ ಹತ್ರ ಚೆಕ್ ಪೋಸ್ಟ್ಗೆ ಕೊಟ್ಟಿದ್ದೀನಿ ಗುರು ದುಡ್ಡು. ನೋಡೋಣ ಬನ್ನಿ. ಟೈಮ್ ಬಂದೀಗ 10 ಗಂಟೆ 15 ನಿಮಿಷ ಆಗಿದೆ. ಪ್ರೆಸೆಂಟ್ ಎಲ್ಲಿದ್ದೀವಪ್ಪ ಅಂದರೆ ಜಾರ್ಖಂಡಲ್ಲಿ ಎಂಟ್ರಿ ಆಗಿ ಆಲ್ರೆಡಿ ಒಂದು 50 ಕಿಲೋಮೀಟ್ರ್ ಒಳಗೆ ಬಂದಿದ್ದೀವಿ. ಫುಲ್ಲು ಫಾರೆಸ್ಟ್ ರೋಡೇನೆ ಗುರು, ಇನ್ನೂ ಹೈವೇ ಸಿಕ್ಕಿಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಕೋಲ್ಡ್ ಇದೆ ಗುರು. ಯಪ್ಪ ದೇವ್ರೆ, ಎದೆನೇ ಹಿಡ್ಕೊಳಂಗೆ ಆಗ್ತಾಯಿದೆ. ಹಂಗೆ ಕೋಲ್ಡಿಗೆ ತಡಿಯೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಕೋಲ್ಡು. ಈಗ ಜಸ್ಟು ಒಂದು 5 ನಿಮಿಷ ಆಯಿತು ಊಟ ಮಾಡಿ. ರೋಟಿ ದಾಲ್ ತಿನ್ಕೊಂಬಂದೆ. ಒಂದು ವಾರದಿಂದ ಬರೀ ಅದೇ ತಿಂತಾಯಿದ್ದೀನಿ ಗುರು. ಬೇಜಾರಾಗ್ಬಿಟ್ಟೈತೆ ಅತ್ಲಾಗ ನನಗೂ. ಇಲ್ಲಿ ಬೇರೆ ಇನ್ನೇನು ಚೆನ್ನಾಗಿರಲ್ಲ ಗುರು. ಅದು ಅನ್ನ ಒಂಥರ ಹಲ್ಸೋಗಿರೋ ಥರ ಸ್ಮೆಲ್ ಬರ್ತೈತೆ. ಆಮೇಲೆ ಟೇಸ್ಟು ಹಂಗೆ ಬರ್ತೈತೆ, ತಿನ್ನೋಕ್ಕಾಗಲ್ಲ. ಇರ್ಬೋದು ಟ್ಯಾಂಕರ್ಸ್ ಎಲ್ಲ ಆರ್ಮಿಯವ್ರದ್ದೇ. ಡ್ರಿಂಕ್ಸು ಕೂಡ ಆರ್ಮಿಯವ್ರಿಗೇ ಹೋಗ್ತಾ ಇರೋದು. ಎಷ್ಟು ಕತ್ಲೆ ಇದೆ ಗುರು ಇದು. ಗುರು ಒಂದು ಚೂರು ಬೆಳಕಿಲ್ಲ.
ಕರೆಕ್ಟಾಗಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರನೇ ಇದ್ದೀವಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ ಅಷ್ಟೇ. ಇವೆಲ್ಲ ಫುಲ್ಲು ಮಿಲ್ಟ್ರಿ ಬೇಸ್ಮೆಂಟೇ. ಇದು ಬೆಳಗಿನ ಜಾವ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕನೂ ನೋ ಎಂಟ್ರಿನೇ. ಜಾರ್ಖಂಡಲ್ಲಿ ರಾಯ್ಗಢ್ ಅಂತ. ಯಾವ ಥರ ಇದೆ ನೋಡಿ. ಎಲ್ಲಿಂದ ಲೊಕೇಶನ್ ಕಳ್ಸೋರು ಏನೋ ಗೊತ್ತಿಲ್ಲ ಗುರು. ಎಲ್ಲ ಹೋಟ್ಲುಗಳೆಲ್ಲ ಇದ್ದಾವೆ ಅಂದರು. ಇಲ್ಲಿ ನೋಡಿದ್ರೆ ಬರೀ ಗಿಡ ಮರಗಳೇ ಕಾಣ್ತಾ ಇದ್ದಾವೆ. ಟೈಮ್ ಬಂದು ಕರೆಕ್ಟಾಗಿ 12:35 ಗುರು. ನೋಡ್ತಾ ಇರ್ಬೋದು. ಮಸ್ತಾಗಿ ಒಳ್ಳೆ ಹಾಡುಗಳು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಿದ್ದೆ ಬೇರೆ ಎಳಿತಾ ಇತ್ತು ಗುರು. ಹಂಗಾಗಿ ಇದೇನಂತ ಗೊತ್ತಾಗ್ತಿಲ್ವಲ್ಲ. ಫುಲ್ ಬರೀ ಫಾರೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇತ್ತಲ್ಲ. ಮಿಲ್ಟ್ರಿ ಬೇಸು ಬ್ಯಾಕ್ ಇತ್ತೆ. ಮಿಲ್ಟ್ರಿ ಬೇಸ್ ನೋಡಲು ಫುಲ್ಲು ಬ್ಲಾಕ್. ಬ್ಯಾಕ್ ಸೈಡ್ ಕರ್ಕೊಂಬಂದ್ಬಿಟ್ಟಿದೆ ಗುರು. ಇದು ರೂಟ್. ಇದು ನೋಡಿ ಎಲ್ಲಿದೆ. ಇದ್ರ ಒಳಗಡೆನೆ ಅನ್ಲೋಡ್ ಅನ್ಸುತ್ತೆ. ನೋಡೋಣ ಬನ್ನಿ.